ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹರೀಚಿ ಪ್ರೈಮರಿ ಸ್ಕೂಲ್ ಅದು 10 ಲಕ್ಷದಲ್ಲಿ ಬಹಳ ಹಳೇದಿತ್ತು, 40 ವರ್ಷದ ಹಳೇದಿತ್ತು. ಆ ಥರ ಒಂದು ಹಳ್ಳಿಗೆ ಏನೇನು ಅದರ ಅವಶ್ಯಕತೆಗಳಿದಾವೆ ಬೇಡಿಕೆ ಮೇಲೆ ಮಾಡ್ಕೊಂಡು ಬರೋಕ್ಕಾಗುತ್ತೆ. ಎಲ್ಲಿ ಅಲ್ಲಿನ ಊರಿನ ಹಿರಿಯರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ತಿಳುವಳಿಕೆಯಿಂದ ನಡ್ಕೊತಾರೆ. ನಮ್ಮ ಗ್ರಾಮಕ್ಕೆ ಏನೇನೆಲ್ಲ ಅವಶ್ಯಕತೆಗಳಿದಾವೆ, ಫಸ್ಟು ಶಾಲೆಗೆ, ದೇವಸ್ಥಾನಕ್ಕೆ, ರಸ್ತೆಗೆ ಯಾರ್ಯಾರು ಆದ್ಯತೆ ಕೊಟ್ಟಿದ್ದಾರೆ ಅಲ್ಲಿಗೆ ಕೆಲಸ ತಗೊಳ್ಳೋ ಅಂಥದ್ರಲ್ಲಿ ಜಾಸ್ತಿ ಜವಾಬ್ದಾರಿಯಿಂದ ನಡ್ಕೊಂಡಿದ್ದಾರೆ. ಅದು ಮಾಡ್ತಾ ಇದ್ದಾರೆ ಅವರು. ಏನೆಂದರೆ ಪ್ರತಿಯೊಂದಕ್ಕೂ ನಾವು ಮೊದಲು ವಿಧಾನಸೌಧಕ್ಕೆ ಹೋಗಿ ಕೆಲಸಗಳು ಮಾಡಿಸ್ಕೊಂಡು ಬರಬೇಕಾಗಿತ್ತು. ಈ ಅಂಥ ಸಿಚುವೇಶನ್ ಈಗಿಲ್ಲ. ಅವರೊಬ್ಬರೇ ಎಲ್ಲ ಮಾಡಿಕೊಂಡು ಬಂದು ನಮಗೆ ತಲುಪಿಸ್ತಾ ಇದ್ದಾರೆ. ಈ 5 ಲೈಟ್ಸು, ಇದು ಲೈಟ್ಗಳು ಅಷ್ಟು ಮೊದಲೇ ಅಲ್ಲಿ ಚಿಕ್ಕದೊಂದು ಹಾಕ್ಸಿದ್ರು, ಅದು ಸಾಕಾಗಲ್ಲ ಅಂತೇಳಿ ಈಗ ನಮ್ಮ ಆನಂದ ರೆಡ್ಡಿ ಅವರು ಚೇರ್ಮನ್ ಇದು ಪ್ರಭುತ್ವದಲ್ಲಿ ಈಗ ದೊಡ್ಡದೊಂದು ಹಾಕಿದ್ದಾರೆ. ಇದು ಊರಿಗೆಲ್ಲ ಬೆಳಕು ಬರುತ್ತೆ. ಈಗ ತುಂಬಾ ವಿಶೇಷ, ವೆಂಕಣ್ಣವ್ರು ದೇವ್ರ ಸೇವೆ ಮಾಡುವಂತ ಜಾಸ್ತಿ ವರ್ಷಗಳಿಂದಾನು ಏನೋ ಭಾಗ್ಯ ಒಲ್ದು ಬರ್ತಾ ಇದೆ. ಅವ್ರ ಪುಣ್ಯ ಏನು, ದೇವಸ್ಥಾನ 1,116,000 ರೂಪಾಯಿ ಕೊಟ್ಟಿದ್ದೀರಾ? ಈಗ ದಾನ ಕೊಟ್ಟಿದ್ದೀರಿ ದೇವಸ್ಥಾನ ಅವ್ರು ಯಾವುದಕ್ಕ ನಾವು ಯೂಸ್ ಮಾಡ್ತೀವಿ, ಅಭಿವೃದ್ಧಿ ಸರ್ವೋತ್ತಮ. ಮಕ್ಕಳು ಒಳಗಡೆ ಬಲಗಾಲಿಟ್ಟು ಹೋಗಿ ಬಲಗಾಲಿಡ್ರಿ ಅಲ್ಲ ಮೇಡಮ್ ಅವರು ನಮಗೆ ಐಮಾಸ್ ಲೈಟ್ ಹಾಕಿ ದೇವಸ್ಥಾನಕ್ಕೆ 10 ಲಕ್ಷ ಕೊಟ್ಟಿದ್ದಾರೆ, ಸ್ಕೂಲ್ ಕೊಟ್ಟಿದ್ದಾರೆ. ಅದಕ್ಕೆ ಈ ಗ್ರಾಮಸ್ಥರ ಪರವಾಗಿ ನಾವು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಂಗೆ ಮುಖಂಡರನ್ನು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಸರ್ವಪಾಪಹರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಒಂದೇ ದಿನದಲ್ಲಿ ಕಟ್ಟಿದ್ದಾರೆ. 1500 ವರ್ಷಗಳ ಹಿಂದಿದ್ದ ಚರಿತ್ರೆ ಇದೆ. ಈ ದೇವಸ್ಥಾನಕ್ಕೆ ವಿಶೇಷವಾಗಿರುವಂತ ಶಕ್ತಿ ಇದೆ, ಅದರದೇ ಆದ ಸತ್ಯ ಇದೆ. ಸ್ವಯಂ ಭುವನೇಶ್ವರ ದೇವಸ್ಥಾನ, ಸ್ವಯಂ ಭುವನೇಶ್ವರ ಎಲ್ಲೆಲ್ಲಿ ಚೋಳರ ಕಾಲದಲ್ಲಿ ಚೋಳರು ಮಹಾರಾಜರಿಗೆ ಈ ಜಾಗದಲ್ಲಿ ಈಶ್ವರನ ಸೋಮೇಶ್ವರನ ದೇವಸ್ಥಾನ ಕಟ್ಟಬೇಕು ಅಂತ ಅವ್ರ ಮನಸ್ಸಿಗೆ ಕನ್ಸಲ್ಲಿ ಬಂದಿರೋ ಎಲ್ಲ ಜಾಗದಲ್ಲೂ ಅವ್ರು ಕಟ್ಟಿದ್ದಾರೆ. ಒಂದೇ ದಿನದಲ್ಲೇ ಕಟ್ಟಿದ್ದಾರೆ. ಅದು ಚರಿತ್ರೆಯಲ್ಲೂ ಕೂಡ ಇದೆ. ಆ ಥರ ಒಂದು ಪವಿತ್ರತೆ ಕಾಪಾಡಿಕೊಂಡಿರುವಂಥದ್ದು. ಮತ್ತು ಈ ದೇವಸ್ಥಾನಕ್ಕೆ ಬರೋಕ್ಕೆ ಮೊದಲಿಂದನೂ ಭಾಳ ವರ್ಷಗಳಿಂದ ರಸ್ತೆ ಭಾಳ ಸಮಸ್ಯೆ ಇತ್ತು. ನಾವು 5 ಕೋಟಿ ಅನುದಾನನ ಇದೇ ರಸ್ತೆಗೆ ಕ್ಯಾಸಂಬಳ್ಳಿಯಿಂದ ಹಿಡಿದು ಇಲ್ಲಿಂದ ಮಡಿವಾಳ, ಹೂಕಲ್ಲು ಮತ್ತು ಆಂಧ್ರ ಬಾರ್ಡ್ರ್ವರೆಗೂ ಕೂಡ ನಾವು ಅದನ್ನು 5 ಕೋಟಿ ಅನುದಾನದಲ್ಲಿ RDPR ಅಲ್ಲಿ ಮಾಡಿದ್ದೀವಿ. ಇಲ್ಲೊಂದು ಸ್ಕೂಲು ಆಗಿದೆ, ಪ್ರೈಮರಿ ಸ್ಕೂಲ್ ಅದು 10 ಲಕ್ಷದಲ್ಲಿ ಬಹಳ ಹಳೇದಿತ್ತು, 40 ವರ್ಷದ ಹಳೇದಿತ್ತು. ಆ ಥರ ಒಂದು ಹಳ್ಳಿಗೆ ಏನೇನು ಅದರ ಅವಶ್ಯಕತೆಗಳಿದಾವೆ ಬೇಡಿಕೆ ಮೇಲೆ ಮಾಡ್ಕೊಂಡು ಬರೋಕ್ಕಾಗುತ್ತೆ. ಎಲ್ಲಿ ಅಲ್ಲಿನ ಊರಿನ ಹಿರಿಯರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ತಿಳುವಳಿಕೆಯಿಂದ ನಡ್ಕೊತಾರೆ. ನಮ್ಮ ಗ್ರಾಮಕ್ಕೆ ಏನೇನೆಲ್ಲ ಅವಶ್ಯಕತೆಗಳಿದಾವೆ, ಫಸ್ಟು ಶಾಲೆಗೆ, ದೇವಸ್ಥಾನಕ್ಕೆ, ರಸ್ತೆಗೆ ಯಾರ್ಯಾರು ಆದ್ಯತೆ ಕೊಟ್ಟಿದ್ದಾರೆ ಅಲ್ಲಿಗೆ ಕೆಲಸ ತಗೊಳ್ಳೋ ಅಂಥದ್ರಲ್ಲಿ ಜಾಸ್ತಿ ಜವಾಬ್ದಾರಿಯಿಂದ ನಡ್ಕೊಂಡಿದ್ದಾರೆ. ಅದು ಆದ್ಯತೆ ಮೇಲೆ ಮಾಡುವಂಥ ಕೆಲಸಗಳಾಗಿರುತ್ತೆ. ಯಾರೋ ಒಬ್ಬರಿಗೋಸ್ಕರ ಅಲ್ಲ, ಶಾಲೆಯ ಮಕ್ಕಳಿಗೆ, ಊರಲ್ಲಿರೋ ಮಕ್ಕಳಿಗೆ ಅನುಕೂಲ ಆಗುತ್ತೆ. ದೇವಸ್ಥಾನ ಬಹಳ ವರ್ಷಗಳಿಂದ ಚರಿತ್ರೆ ಉಳಿಸ್ಕೊಂಡು ಬಂದಿದೆ. ಇವತ್ತಿನ ಕಾಲಕ್ಕೆ ಏನೆಲ್ಲ ಅದಕ್ಕೆ ಅವಶ್ಯಕತೆಗಳಿದಾವೆ ಮಾಡಬೇಕು. ದೇವ್ರ ಕೆಲಸ ಇವತ್ತು ಒಬ್ಬರಿಂದ ಆಗಲ್ಲ, ಎಲ್ಲರ ಪ್ರಯತ್ನದಿಂದನೇ ಆಗುತ್ತೆ. ಅದೊಂದು ಧರ್ಮ ಕಾರ್ಯ, ಅದು ದೇವರ ಆಸೆ. ಅದು
ಮತ್ತು ಅದನ್ನು ಉಳಿಸ್ಕೊಂಡು ಬರುವಂಥದ್ದು ನಮ್ಮ ಧರ್ಮ. ಮತ್ತು ಅದು ಮುಜರಾಯಿ ಇಲಾಖೆಗೆ ಸೇರಿರೋದ್ರಿಂದ ಅದಕ್ಕೊಂದು ಸಿಸ್ಟಮ್ ಇದೆ, ಅದೇ ಸಿಸ್ಟಮಲ್ಲಿ ಮಾಡಬೇಕಾಗುತ್ತೆ. ಇವತ್ತು ಖುಷಿ ಇದೆ, ಒಂದು ವಾರ 10 ದಿನ ಹಿಂದೆನೇ ಬರಬೇಕಾಯಿತು, ಕಾರಣಾಂತರಗಳಿಂದ ಬೇರೆ ಬೇರೆ ಕಾರ್ಯಕ್ರಮಗಳು ಇದ್ದಿದ್ದರಿಂದ ಬರಲಿಕ್ಕಾಗಿಲ್ಲ. ಈ ಭಾಗದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಿರ್ಬೋದು, ಅಧ್ಯಕ್ಷರಿರ್ಬೋದು, ಮತ್ತು ಯುವಕರು, ವಿಶೇಷವಾಗಿ ಯುವಕರಿಗೆ ಭಾಳ ಆಸಕ್ತಿ ಇದೆ. ಊರಲ್ಲಿ ಭಾಳ ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಆಸಕ್ತಿಯಿಂದ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮನ ಯಾರು ಜವಾಬ್ದಾರಿಯಿಂದ ಮಾಡಿದ್ದಾರೆ, ಅರುಣ್ ಇರ್ಬೋದು, ಇಲ್ಲಿರೋ ಎಲ್ಲ ಮುಖಂಡರಿರ್ಬೋದು, ಈ ಗ್ರಾಮದ ಗ್ರಾಮಸ್ಥರಿರ್ಬೋದು, ಆಸಕ್ತಿ ತಗೊಂಡು ಮಾಡಿದ್ದಾರೆ. ನಂದಾರೆಡ್ಡಿ ಅಣ್ಣನು ಹಿರಿಯರು ಮಾರ್ಗದರ್ಶನ ಕೊಟ್ಟಿದ್ದಾರೆ ಯುವಕರಿಗೆ. ಇವರೆಲ್ಲರ ಪ್ರಯತ್ನದಲ್ಲಿ ಊರಿಗೆ ಏನೇನು ಅವಶ್ಯಕತೆಗಳಿದ್ದಾವೆ ಅವು ಮಾಡಿಸ್ಕೊಳ್ಳೋ ಅಂಥದ್ರಲ್ಲಿ ಅವ್ರು ಯಶಸ್ವಿ ಆಗಿದ್ದಾರೆ. ಊರು ಕೂಡ ನೋಡಲಿಕ್ಕೆ ಇವಾಗ ಗ್ರಾಮಸ್ಥರಿಗೂ ಖುಷಿ ಆಗುತ್ತೆ. ಹೊಸ ಸ್ಕೂಲ್ ಬಂದಿದೆ, ಊರ ಹತ್ರ ಲೈಟ್ ಬಂದಿದೆ, ರಸ್ತೆನೂ ಚೆನ್ನಾಗಿದೆ. ಇನ್ನೇನಿದೆ ಹಂತವಾಗಿ ಬೇಡಿಕೆಗಳನ್ನ ಮಾಡ್ಕೊಬೋದು. ದೇವಸ್ಥಾನಕ್ಕೊಂದು ಭವನನೂ 10 ಲಕ್ಷದಲ್ಲಿ ಹಾಕ್ತಾ ಇದೆ. ಹಂತವಾಗಿ ನಮ್ಮ ಕೈಲಾಗೋ ಅಂಥದನ್ನು ಮಾಡೋ ಅಂಥ ಪ್ರಯತ್ನದಲ್ಲಿ ಈ ಊರವರು ಯಶಸ್ವಿಯಾಗಿದ್ದಾರೆ. ಮಾಡಿಸ್ಕೊಳ್ಳೋ ಅಂಥದ್ರಲ್ಲಿ ನಾವು ಮಾಡಬೇಕು ಹೇಳಿದಾಗ ಜನಪ್ರತಿನಿಧಿ ಜವಾಬ್ದಾರಿ ಏನಂದರೆ, ಏನಾದರೂ ನಮಗೆ ಕೆಲಸ ಹೇಳಿದಾಗ ನನಗಾಗಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗಾಗಲಿ ನಮ್ಗೆ ಜವಾಬ್ದಾರಿ ಆಗಿರುತ್ತೆ. ಮಾಡಿಸ್ಕೊಳ್ಳೋದಿದೆಯಲ್ಲ ಅದು ವಿಶೇಷತೆ, ಮುಂದಿನ ಪೀಳಿಗೆಗೆ ಅನುಕೂಲ ಆಗುತ್ತೆ. ಚೋಳ ಮಹಾರಾಜರು ಕಟ್ಟಿರ್ತಕ್ಕಂಥ ದೇವಸ್ಥಾನಕ್ಕೆ ಇವೆಲ್ಲ ಭಕ್ತಾದಿಗಳು, ಅದಕ್ಕೆ ನಮ್ಮ ಮೇಡಮ್ ರೂಪಾ ಮೇಡಮ್ನು MLA ಅವರು ಮೊದಲಿಂದ ಭಕ್ತರು, ಈಗಲ್ಲ. ಅವ್ರು MLA ಆಗೋದಕ್ಕೆ ಮುಂಚೆನೂ ದೇವಸ್ಥಾನದ ಬಂದು ಪೂಜೆ ಮಾಡಿಕೊಂಡು ಜಿಲ್ಲಾ ಪರಿಷತ್ಗೆ ನಿಂತು ಆಮೇಲೆ MLA ಆಗಿ ತಿರ್ಗಿ 2 ಸತಿ MLA ಆಗಿದೆ. ಆವತ್ತಿಂದನೂ ಈ ದೇವಸ್ಥಾನಕ್ಕೆ ಅವರು ಏನೋ ಒಂದು ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ನಾವೆಲ್ಲ ಸಹಕರಿಸಿದರೆ ಇನ್ನೂ ಉಳಿದಿದ್ದೆಲ್ಲ ನಾನು ಹೇಳಿದ್ದೀನಿ. ಮಂಟಪದ್ದು, ಆಮೇಲೆ ಇಲ್ಲಿ ಕಾಂಪೌಂಡ್ ಕಟ್ಟೋದು, ಕಲ್ಯಾಣಿ ರಿಪೇರಿ ಮಾಡೋದು, ಇದೆಲ್ಲನೂ ಅದು ಮಾಡ್ತಾ ಇದ್ದಾರೆ ಅವರು. ಏನೆಂದರೆ ಪ್ರತಿಯೊಂದಕ್ಕೂ ನಾವು ಮೊದಲು ವಿಧಾನಸೌಧಕ್ಕೆ ಹೋಗಿ ಕೆಲಸಗಳು ಮಾಡಿಸ್ಕೊಂಡು ಬರಬೇಕಾಗಿತ್ತು. ಈ ಅಂಥ ಸಿಚುವೇಶನ್ ಈಗಿಲ್ಲ. ಅವರೊಬ್ಬರೇ ಎಲ್ಲ ಮಾಡಿಕೊಂಡು ಬಂದು ನಮಗೆ ತಲುಪಿಸ್ತಾ ಇದ್ದಾರೆ. ಈ 5 ಲೈಟ್ಸು, ಇದು ಲೈಟ್ಗಳು ಅಷ್ಟು ಮೊದಲೇ ಅಲ್ಲಿ ಚಿಕ್ಕದೊಂದು ಹಾಕ್ಸಿದ್ರು, ಅದು ಸಾಕಾಗಲ್ಲ ಅಂತೇಳಿ ಈಗ ನಮ್ಮ ಆನಂದ ರೆಡ್ಡಿ ಅವರು ಚೇರ್ಮನ್ ಇದು ಪ್ರಭುತ್ವದಲ್ಲಿ ಈಗ ದೊಡ್ಡದೊಂದು ಹಾಕಿದ್ದಾರೆ. ಇದು ಊರಿಗೆಲ್ಲ ಬೆಳಕು ಬರುತ್ತೆ. ಈಗ ಈ ಥರ ಪ್ರತಿಯೊಂದು ಕೆಲಸಗಳು ಆಗ್ತಾ ಇದೆ. ದಯವಿಟ್ಟು ಅವೆಲ್ಲ ಸಹಕರಿಸಿ ಇನ್ನೂ ಹೆಚ್ಚಿಗೆ ಈ ದೇವಸ್ಥಾನದ ಇಂಪ್ರೂವ್ ಮಾಡಿದರೆ ಅವರು ಟೂರಿಸ್ಟ್ ಸೆಂಟರ್ ಮಾಡಬೇಕು ಅಂತಿದ್ದಾರೆ. ಮಡಿವಾಳದ ಒಂದು ಟೂರಿಸ್ಟ್ ಸೆಂಟರ್, ಯಾಕಂದರೆ ಇದು ಆರ್ಕಿಯಾಲಜಿಗೆ ಸೇರಿರೋದು. ಚರಿತ್ರೆ ಇದೆ, ಭಾಳ ಒಂದು 1500 ವರ್ಷ ಚರಿತ್ರೆ ಇದೆ ಅಂತ ದೇವ್ರನ್ನ ನೀವು ಇಟ್ಕೊಂಡಿದ್ದೀರಿ ಇಲ್ಲಿ. ಅದಕ್ಕೋಸ್ಕರ ದೇವ್ರ ಮೇಲೆ ಭಕ್ತಿ ಮತ್ತು ಭಕ್ತಾದಿಗಳ ಅನುಕೂಲಕ್ಕಾಗಿ ಮೇಡಮ್ನವ್ರು ಏನು ಬೇಕೋ ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ. ಅದು ಸ್ವಲ್ಪ ಗೌರ್ಮೆಂಟ್ನಲ್ಲಿ, ಸರ್ಕಾರದ ಇದರಲ್ಲಿ ಸ್ವಲ್ಪ ಹೆಚ್ಚಿಗೆ ಒಂದು ಶ್ರಮವಹಿಸಿ ತರಬೇಕಾಗತ್ತೆ. ತರ್ತಾರೆ, ಮಾಡಿಸ್ತಾರೆ. ನಿಮ್ಮೆಲ್ಲ ಸಹಕಾರ ಇರಬೇಕು, ಇದೇ ತಿರಿ ಅಂತ ಹೇಳಿಬಿಟ್ಟು ನಾನು ಬೇಡ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.